ಎಲ್ಲರಿಗೂ ಸುಶಾಂತಿ ವ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬ್ಯಾಚುಲರ್ಸ್ ಆಗಲಿ ಅಥವಾ ಹೊಸದಾಗಿ ಯಾರು ಅಡುಗೆ ಕಲಿತಿರೋರ್ಗಾಗಲಿ ಈ ರೆಸಿಪಿ ಒಂದು ನಂಬರ್ 1 ಸೂಟ್ ಆಗುತ್ತೆ. ಇನ್ನೊಂದು ಏನು ಅಂತಂದರೆ ಇದು ಮಾಡಲು ತುಂಬ ಈಸಿ, ಜೊತೆಗೆ ತುಂಬ ಕಡಿಮೆ ಪದಾರ್ಥ ಜೊತೆಗೂ ಮಾಡ್ಕೋಬೋದು. ಬ್ಯಾಚುಲರ್ಸ್ ಹತ್ರ ಎಷ್ಟೋ ಜನದ ಹತ್ರ ಕೆಲವೊಂದು ಐಟಮ್ಸ್ ಇರೋದಿಲ್ಲ, ಸೊ ಅಂಥವರು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನೀವು ಒಂದು 5 ಆಲೂಗೆಡ್ಡೆನ ನೀಟಾಗಿ ನೀರಲ್ಲಿ ತೊಳೆದಿಟ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಅದ್ರ ಜೊತೆಗೆ ಖಾರ ಪುಡಿ ಅಂದರೆ ಅಚ್ಚಕಾರದ ಪುಡಿ, ಅರಿಶಿನ, ಗರಂ ಮಸಾಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆ. ಈಗ ನಾವೇನು ಮಾಡಬೇಕಂದ್ರೆ ತೊಳೆದಿರುವಂತಹ ಆಲೂಗೆಡ್ಡೆನ ಸಿಪ್ಪೆ ಒಂದ್ಸರಿ ನೀಟಾಗಿ ಮೇಲೆ ಏರ್ಕೋಬೇಕು. ಸಿಪ್ಪೆ ಇದ್ದರೆ ಅಂದರೆ ವಾಯು ಇರುತ್ತಲ್ಲ ಅಂಥವ್ರಿಗೆ ಸಿಪ್ಪೆ ಇದ್ದು ಅಡುಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಸೊ ಹಾಗಾಗಿ ನಾನು ಸಿಪ್ಪೆ ಎರೆದು ಸ್ಲೈಸಾಗಿ ಕಟ್ ಮಾಡ್ತಾ ಇದ್ದೀನಿ. ಸ್ಲೈಸ್ ಅಂದರೆ ಅತಿ ಸ್ಲೈಸ್ ಇಟ್ಕೋಬೇಡಿ, ತಿಂದಾಗ ಮತ್ತೆ ಹೆವಿ ಮೆತ್ತಗಾಗೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಈ ಮಂದಕ್ಕಿದ್ರೆ ಸರಿ ಹೋಗುತ್ತೆ. ಸೊ ಈ ಥರ ನೀಟಾಗಿ ಕಟ್ ಮಾಡಿರುವಂಥ ಆಲೂಗೆಡ್ಡೆಗಳನ್ನ ಒಂದ್ಸರಿ ನೀರಲ್ಲಿ ತೊಳ್ಕೊಬೇಕು ಅಡುಗೆ ಮಾಡೋಕ್ಕಿಂತ ಮುಂಚೆ. ಈ ಥರ ಕಟ್ ಮಾಡಿದ್ದಾದಮೇಲೆ ಈರುಳ್ಳಿನೂ ಸಹ ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ನೀವು ಎಷ್ಟು ಸಣ್ಣಕ್ಕೆ ಹೆಚ್ಚಿದ್ರೆ ಅಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಜೊತೆಗೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನ 3 ಮೀಡಿಯಮ್ ಸೈಜ್ದು ಹಾಕ್ತಾಯಿದ್ದೀನಿ. ಒಂದು ವೇಳೆ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ತಿನ್ನೋಕ್ಕಾಗಲ್ಲ ಅನ್ನೋ ಥರದ ಆದಲ್ಲಿ ನೀವು ಇದನ್ನು ಸ್ವಲ್ಪ ಕಡಿಮೆನೂ ಬಳಸ್ಬೋದು. ಜೊತೆಗೆ ಇಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಇಟ್ಕೊಂಡ್ಬಿಟ್ರೆ ಸಾಕು. ಸೊ ಕರ್ಬೇವಿನ ಸೊಪ್ಪು. ಸೊ ಈ ಬೆಳ್ಳುಳ್ಳಿನ ಏನು ಅಂತ ಅಂದರೆ ಒಂದ್ಸರಿ ಈ ಥರ ನೀಟಾಗಿ ಜಜ್ಜಿಟ್ಕೊಳ್ಳಿ. ನೋಡಿ, ಇದುವರೆಗೆ ನಾನು ಎಲ್ಲ ರೆಸಿಪೀಸ್ ಅಂದರೆ ಬೇಕಾಗಿರೋ ಪದಾರ್ಥಗಳೆಲ್ಲನೂ ತೋರಿಸಿದ್ದೀನಲ್ಲ, ಸೊ ಇವಿಷ್ಟು ಜೊತೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ, ಇಷ್ಟೇ ಬೇಕಾಗಿರುವಂಥ ಪದಾರ್ಥಗಳು. ಇವಾಗ ಇನ್ನೆಲ್ಲ ರೆಡಿ ಆಯಿತು, ಅಡುಗೆ ಮಾಡಲು ಸ್ಟಾರ್ಟ್ ಮಾಡಿಬಿಡೋಣ. ಸ್ಟವ್ ಆನ್ ಮಾಡಿ ಒಂದು ಬಾಣಲಿಟ್ಟು ಅದರಲ್ಲಿ ಎಣ್ಣೆ ಸ್ವಲ್ಪ ಹಾಕಿ ಅದು ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ 1/4 ಟೇಬಲ್ ಸ್ಪೂನಿನಷ್ಟು ಹಾಕಿ ಇದು ಸ್ವಲ್ಪ ಚಿಟಪಟ ಸೌಂಡ್ ಆಗಿದ್ದಾದಮೇಲೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜಜ್ಜಿರುವಂತಹ ಬೆಳ್ಳುಳ್ಳಿನೂ ಕೂಡ ಹಾಕಿ ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳಿ. ಅಥವಾ ನಿಮಗೆ ಈರುಳ್ಳಿ ಬೇಗ ಬೇಯಬೇಕು ಅನ್ನೋ ಥರ ಆದಲ್ಲಿ ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ಬೋದು, ಇಲ್ಲಾಂದರೆ ಕಂಪ್ಲೀಟ್ಲಿ ಆಪ್ಷನಲ್. ಈಗ ನಾವು ಚೆನ್ನಾಗಿ ತೊಳೆದಿರುವಂತಹ ಆಲೂಗೆಡ್ಡೆ ಸ್ಲೈಸಸ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಚಿಟಿಕೆಯಷ್ಟು ಅರಿಶಿನ, ಖಾರ ನೋಡಿ ನೀವು ಜಾಸ್ತಿ ತಿನ್ನೋ ಥರ ಇದ್ದರೆ ಹಾಕ್ಕೋಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಖಾರ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲನೂ ಹಾಕಿದಾದಮೇಲೆ ನೀಟಾಗಿ ಕಲಿಸ್ಕೊಳ್ಳಿ. ಸೊ ಇದಕ್ಕೆ ನಾವು ನೆಕ್ಸ್ಟು ನೀರು ಆ್ಯಡ್ ಮಾಡ್ತಾ ಇದ್ದೀವಿ. ಈ ನೀರು ಆ್ಯಡ್ ಮಾಡಬೇಕಾದ್ರೆ ನೋಡಿ, ನೀವು ಹೆಚ್ಚಿಗೆ ನೀರು ಆ್ಯಡ್ ಮಾಡಬೇಡಿ. ಸ್ವಲ್ಪ ಒಂದು 3/4 ಗ್ಲಾಸ್ ಇಲ್ಲಾಂದರೆ 1/4 ಗ್ಲಾಸಿನಷ್ಟೇ ಸಾಕು. 3/4 ಬೇಡ ಕಣ್ರಿ, 1/4 ಗ್ಲಾಸು ಇಲ್ಲ 1/4 ಗ್ಲಾಸ್ಗಿನ ಸ್ವಲ್ಪ ಜಾಸ್ತಿ ನೀರು ಹಾಕಿ ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸ್ಬಿಟ್ರೆ ಸಾಕು, ನೀಟಾಗಿ ಬೆಂದೋಗುತ್ತೆ. ಮಧ್ಯದಲ್ಲಿ ನೀವು ಬೇಕಾದ್ರೆ ಕಲಿಸ್ಕೋಬೋದು. ಈಗ ನೋಡಿದ್ರೆಲ್ಲ ಕಂಪ್ಲೀಟಾಗಿ ಆಗೋಯ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಗರಂ ಮಸಾಲಾನು ಕೂಡ ಹಾಕ್ತಾಯಿದ್ದೀನಿ. ಈ ಚಿಲ್ಲಿ ಫ್ಲೇಕ್ಸ್ ಬಂದು ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಕಾಗಿಲ್ಲ. ಅಂದರೆ ಲುಕ್ ವೈಸಿಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೋಡಿ, ನಾನು ಇವತ್ತು ತೋರಿಸಿರೋ ರೆಸಿಪಿ ಎಲ್ಲ ಬ್ಯಾಚುಲರ್ಸಿಗೆ ಅಥವಾ ಹೊಸದಾಗಿ ಅಡುಗೆ ಮಾಡೋರಿಗೆ ಕಂಪ್ಲೀಟ್ಲಿ ಇದು ಬೇಕಾಗಿರುವಂಥ ರೆಸಿಪಿ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗೋ ಥರ ಆದಲ್ಲಿ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ಬರ್ತೀವಿ. ಬಾಯ್.